ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಮೀಕನು 7ನೇ ಅಧ್ಯಾಯ 15ನೇಯ ವಚನ. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂಥ ಅದ್ಭುತಗಳನ್ನು ತೋರಿಸುವನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಮ್ಮ ತಂದೆಯು ಇಸ್ರೇಲ್ ಜನರನ್ನು ಕಾನಾನಿಗೆ ಹೋಗಿ ಸೇರುವ ಕಾಲವರೆಗೂ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಅವರು ಅರಣ್ಯದಲ್ಲಿ ನಡೆಯುವಾಗಲೂ ಆತನೇ ಮೇಘಸ್ತಂಭವು ಅಗ್ನಿಸ್ತಂಭವೂ ಆಗಿ ನಡೆಸಿದ್ದಾನೆ. ಅದೇ ರೀತಿಯಲ್ಲಿ ಆತನ ಮಕ್ಕಳಾಗಿರುವ ನಾವು ಕೂಡ ಎಂಥ ಕಷ್ಟ, ಸಂಕಟ, ನೋವು, ಬೇನೆಗಳು ಮತ್ತು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಮ್ಮಲ್ಲಿ ಬಲಗುಂದಿದಾಗ, ಯಾವ ನಿರೀಕ್ಷೆಯೂ ಇಲ್ಲದೆ ಇರುವಾಗಲೂ ಕೂಡ ಆತನು ನಮ್ಮ ಜೀವನದಲ್ಲೂ ಅದ್ಭುತಗಳನ್ನು ಮಾಡಿ ಅನ್ಯ ಜನರು ಇವರು ದೇವರ ಮಕ್ಕಳು, ಆತನು ಇವರಿಗೆ ಅದ್ಭುತಗಳನ್ನು ಮಾಡಿದ್ದಾರೆ ಎಂದು ತಿಳಿದುಕೊಳ್ಳುವಂತೆ ಆತನು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ತೋರಿಸುವನು. ಹೌದು ಪ್ರಿಯರೇ, ಇಂಥ ಅದ್ಭುತಗಳನ್ನು ನಮ್ಮ ಜೀವನದಲ್ಲೂ ಕೂಡ ಮಾಡುವಂಥ ದೇವರಿಗೆ ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಒಪ್ಪಿಸುತ್ತಾ, ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸುತ್ತಾ, ಆತನನ್ನು ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡು ಆತನ ಮಕ್ಕಳಾಗಿ ಆತನನ್ನು ತಂದೆ ಎಂದು ಕೂಗಿಕೊಳ್ಳುವಂಥ ಅಧಿಕಾರವನ್ನು ಹೊಂದಿಕೊಳ್ಳಲು ನಮ್ಮನ್ನು ನಾವು ಸಮರ್ಪಿಸೋಣ. ಆಗ ಆತನು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತಾ ಎಲ್ಲರಿಗೂ ನಾವು ಆತನ ಮಕ್ಕಳು ಎಂದು ತಿಳಿದುಕೊಳ್ಳುವಂತೆ ಮಾಡುವನು. ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ನಾವು ನಿನ್ನ ವಾಕ್ಯವನ್ನು ಓದುವುದ ಮುಖಾಂತರವಾಗಿ, ಅದನ್ನು ಧ್ಯಾನ ಮಾಡುವುದ ಮುಖಾಂತರವಾಗಿ ನೀನು ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ಮಾಡಿದಂಥ ಎಲ್ಲ ನಿನ್ನ ಮಹೋಪಕಾರಗಳಿಗೂ ಸ್ತೋತ್ರವನ್ನು ಸಲ್ಲಿಸುತ್ತಾ, ನೀನೇ ನಮ್ಮ ಮಾರ್ಗದಲ್ಲಿ ಕರ್ತನೇ ಜೊತೆಗಾರನಾಗಿ ಇದ್ದು, ಹಗಲಲ್ಲಿ ಮೇಘಸ್ತಂಭವು, ഇരുಳಲ್ಲಿ ಅಗ್ನಿಸ್ತಂಭವಾಗಿದ್ದು ನಡೆಸು ಎಂಬುದಾಗಿ ಬೇಡುತ್ತೇವೆ. ಈ ದಿನದ ವಾಕ್ಯದ ಪ್ರಕಾರವಾಗಿ ನಮ್ಮ ಜೀವನದಲ್ಲೂ ಕೂಡ ನೀನು ಅದ್ಭುತಗಳನ್ನು ಮಾಡಿ ಎಲ್ಲರಿಗೂ ನಾವು ನಿನ್ನ ಮಕ್ಕಳು ಎಂದು ತಿಳಿದುಕೊಳ್ಳುವಂತೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ, ಕೊಟ್ಟಂಥ ಆಯುಷ್ಯನ ದಿನಕ್ಕಾಗಿ ನಿನಗೆ ಸ್ತೋತ್ರ. ಯಾವಾಗಲೂ ನಿನ್ನ ಮರೆಯೊಳಗೆ ನಾವು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮನ್ನು ತಗ್ಗಿಸುತ್ತಾ, ನಾವು ಮಾಡುವಂಥ ಪ್ರಾರ್ಥನೆ ಲಾಲಿಸುತ್ತಾ, ಪ್ರತಿ ಒಬ್ಬೊಬ್ಬರ ಜೀವನದಲ್ಲೂ ಅದ್ಭುತಗಳನ್ನು ಮಾಡುತ್ತಾ ಕರ್ತನೇ ನಿನ್ನ ಪ್ರೀತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ಕೊಟ್ಟು ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.